ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಗುರವೇ ನಮಃ. ಇಷ್ಟೆಲ್ಲ ಹೇಳಿದ ಮೇಲೆ ಇದು ಸರಿಯಾದ ಜ್ಞಾನ ಆಗಿರಬೇಕು. ಇಂಥ ಜ್ಞಾನದಿಂದ ಕರ್ಮ ಮಾಡಬೇಕು, ಅದರಿಂದನೇ ಬದುಕಬೇಕು, ಫಲ ಕೇಳಬಾರ್ದು, ವಾಪಸ್ ಹೋಗ್ತಾ ಇರಬೇಕು. ಆದ್ದರಿಂದ ತೇನ ತ್ಯಕ್ತೇನ ಭುಂಜೀತಾಃ ತರಭಾತಿ ಈಶಾವಾಸ್ಯವಿದಂ ಸರ್ವಂ ಅದು ಪ್ರತಿಜ್ಞಾ. ಎಲ್ಲ ದೇವರ ಅಧೀನ ಅಂತೇಳಿ ಇಷ್ಟೆಲ್ಲ ಹೇಳಿದ್ದೇವೆ. ಆ ದೇವ್ರ ಮಹಿಮೆ ಹೇಳಿ ಆಯಿತು. ಈಶಾ ಅಂತ ಅಷ್ಟು ಹೇಳಿದರು. ಈಶ ಯಾರು ಇದಿಷ್ಟು ಹೇಳಿದರು. ಈಶನ ಗುಣಗಳೆಲ್ಲ ಹೇಳಿದರು. ನೋಡಿ, ಗುಣಪೂರ್ಣತ್ವ ಹೇಳಿದ್ದೆಲ್ಲ, ಮತ್ತು ದೋಷ ದೂರತ್ವ ಎಲ್ಲ ಹೇಳಿದ್ದರಿಂದ ಅಂಥ ಪರಮಾತ್ಮ ಇದ್ದಾರೆ. ಇದು ವಸ್ತುಸ್ಥಿತಿ. ಇದನ್ನು ಯಾರು ಒಪ್ಪೋದಿಲ್ಲ ಅವ್ರು ಅಂಧನ್ ತಮಸ್ಗೆ ಹೋಗ್ತಾರೆ. ಮುಂದೆ ಅದೇಗೆ ಭಗವದ್ಗೀತೆಯಲ್ಲಿ ಏಮೇಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವ. ಗೊತ್ತಾಯ್ತಾ? ಇದನ್ನು ನಾನು ತಿಷ್ಠಂತಿಯೇ ಸರ್ವಜ್ಞಾನ ವಿಗೂಢ ಅಂತ ವಿದ್ಯೆ ನಷ್ಟಾನ ಚೇತಸ. ಇದೇ ರೀತಿ ಉಪನಿಷತ್ತು ಹಾಗೆ ಹೇಳಿದೆ, ಭಗವಂತ ಹಾಗೆ ಹೇಳ್ತಾ ಇದೆ. ಅಂಧನ್ ತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯಾವು ವಿದ್ಯಾಯಾಂ ರತಾಃ. ಇದು ಬಹಳಷ್ಟು ಒಂದು ವಿಶೇಷ ಅಂಶ ಇದೆ. ಯಾರು ಸರಿ ಅಂಧನ್ ತಮ ಪ್ರವಿಶಂತಿ ಏ ಅವಿದ್ಯಾಮುಪಾಸತೆ. ಯಾರು ಅವಿದ್ಯಾ ಅಂದ್ರೇನು? ಅಜ್ಞಾನ, ಮಿಥ್ಯಾಜ್ಞಾನ ಎರಡೂ ಕೂಡ. ಯಾರು ಅದನ್ನು ಆರಾಧಿಸ್ತಾರೆ ಅವರೆಲ್ಲ ಕೂಡ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಅವರೆಲ್ಲ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಬಹಳ ಮುಖ್ಯವಾದ ಅಂಶ. ಯಾರು ಫೇಲ್ ಆಗ್ತಾರೋ ಅವ್ರು ಕೆಲಸ ಸಿಗೋದಿಲ್ಲ, ಬೀದಿ ಬಿಡ್ತಾರೆ ಅಂತ ಹೇಳೋದಿಲ್ಲ ಅಷ್ಟೇ. ಆಗೊಂದು ಪ್ರಶ್ನೆ ಬಂತು, ಏನು ಹಾಗೆಲ್ಲ ಮಾತಾಡ್ತೀರಿ ನೀವೀಗ? ನಿಮ್ಮದು ನಿಮಗೆ, ನಮ್ಮದು ನಮಗೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಆಗಲ್ಲ. ಇವತ್ತಂತೀರ ಅದೇ ತಾನೇ, ಅದೇ ಹೇಳ್ತಾ ಹಾಗೆ ಹೇಳಬಾರ್ದು. ಯಾತಕ್ಕೆ? ಆ ರೀತಿ ಖಂಡನೆ ಮಾಡದೆ ಹೋದರೆ ತಪ್ಪು ಅಂತ ಖಂಡನೆ ಮಾಡೋದು ಕೂಡ ಕರ್ತವ್ಯ. ಸ್ವಮತ ಸ್ಥಾಪನೆ ಆಗಬೇಕಾದ್ರೆ ಪರಮತ ನಿರಾಕರಣೆ, ನಿಂದೆ ಬೇರೆ ನಿರಾಕರಣೆ ಬೇರೆ. ಬೈಯೋದಲ್ಲ, ವಿಮರ್ಶೆ ಮಾಡಿ ಇದು ಬೇಸ್ಲೆಸ್ ಅಂತ ಕನ್ವಿನ್ಸ್ ಮಾಡೋದು. ಅಂಗಡಿಯವನೇ ಹೇಳ್ತಾರೆ ಇದನ್ನು ತೊಗೋಬೇಡಿ, ಇನ್ನು ತೊಗೊಳ್ಳಿ ಅಂತ ಹೇಳ್ತಾರಲ್ಲ. ಖಂಡನೆ ಮಾಡ್ತೀರಿ ಅಂತ ಕೇಳಿದರೆ ಖಂಡನೆ ಅಲ್ಲ ಅದು. ದೋಷ ಹೇಳೋದು, ದೋಷ ಕಥನವೇ ನಿರಾಕರಣೆ. ದೋಷ ಕಥನ, ನಿಂದೆ ಅಲ್ಲ. ನಿಂದೆ ಅವನು ಮಾಡ್ಕೋತಾನೆ, ನಾವು ಮಾಡಬಾರ್ದು. ಗುಣಕಥನವೇ ಪ್ರತಿಷ್ಠೆ. ಸ್ವಸಿದ್ಧಾಂತದಲ್ಲಿ ಗುಣಕಥನ ಮಾಡಬೇಕು, ಪರಸಿದ್ಧಾಂತದಲ್ಲಿ ದೋಷ ಕಥನ ಮಾಡಬೇಕು. ಆದ್ದರಿಂದ ಮಾಡಿದ್ದೇವೆ. ಈಗ ಈ ಮಾಡಿದವರು ಏನಾಗುತ್ತೆ ಗೊತ್ತಾ? ತಥೋ ಭೂಯ ಯವತೆ ತಮೋ ಯಹ ಯಾ ಯೇ ಉ ಅವಿದ್ಯಾಯಾಮೃತ. ಉ ಅಂದರೆ ಏವ. ಯಾರು ಎಷ್ಟು ಹೇಳಿದರೂ ಕೂಡ ಅಜ್ಞಾನದಲ್ಲೇ ತೊಡಗ್ತಾರೆ, ಮಿಥ್ಯಾಜ್ಞಾನದಲ್ಲೇ ತೊಡಗ್ತಾರೆ, ಅವರು ಬಂದೆ ಬುದ್ಧ್ಯಾಯಾಮೃತಾಃ ತೊಡಗ್ತಾರಲ್ಲ. ಅದು ಎರಡು ಅರ್ಥ ಇದೆ. ಒಂದರ್ಥ ಹಿಂದೆ ಅದು ಸೇರಿಸ್ಕೊಂಡು ಓದಬೇಕು, ಇದು ಪ್ರತ್ಯೇಕ ಓದಬೇಕು. ಏನು ಅಂದರೆ ಒಳ್ಳೆ ಜ್ಞಾನಿಗಳೇ, ಏನು ತಪ್ಪೇನಿಲ್ಲ. ಬಟ್ ಏನು ಮಾಡ್ತಾ ಇಲ್ಲ ಅವರು? ವಿದ್ಯಾಯಾಮ್ ರತಾಃ, ವಿದ್ಯಾಯಾಮ್ ಉ ರತಾಃ. ವಿದ್ಯೆಯಲ್ಲೇ ರತರಾಗಿಬಿಟ್ಟಿದ್ದಾರೆ, ಬೇರೆ ವಿಷಯನೇ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಇದ್ದಾರೆ. ಆದರೆ ಅವರಿಗೇನಾಗುತ್ತೆ ಗೊತ್ತಾ? ಅಜ್ಞಾನಿಗಳಿಗೇನು ತಮಸ್ಸಾಗುತ್ತಲ್ಲ, ಅದಕ್ಕಿಂತ ದೊಡ್ಡ ತಮಸ್ಸಾಗುತ್ತೆ. ಅಂದರೆ ಯಥಾರ್ಥವನ್ನು ಹೇಳೋರು ಯಥಾರ್ಥ ಖಂಡನೆಯೂ ಮಾಡಬೇಕು ಅಂತ ಅರ್ಥ. ಅದು ಪಾರ್ಟ್ ಆಫ್ ಇದು. ಲೋಕದಲ್ಲಿ ಬಂದಿರೋದೇ ಹಾಗೆ. ದಾರಿ ಕೇಳಿದ ತಕ್ಷಣ ಹೇಳ್ತೀವಿ, ಹೋಗಿ ಈ ಕಡೆ ಹೋಗಬೇಡಿ, ಆ ಕಡೆ ಹೋಗಿ. ಸಾಮಾನ್ಯ ಹೇಳೋ ಪದ್ಧತಿನೇ ಹಾಗೆ. ಯಾಕೆ? ಆ ಹೇಳಿದಾಗ ಕನ್ಫರ್ಮ್ ಆಗ್ತದೆ, ಇದು ಸರಿಯಾದ ದಾರಿ ಅಲ್ಲ, ಇದು ಹೋಗಿ ಅಂತ ಹೇಳಿದ್ರೆ ಏನದು? ಎರಡು ಒಟ್ಟಿಗೆ ಇದು ಹೇಳಬೇಕಾದ್ದು ಸರಿಯಾದ. ಅದಕ್ಕೆ ಸ್ವಮತ ಸ್ಥಾಪನ, ಪರಮತ ನಿರಾಕರಣೆ ಎರಡೂ ಆಗ್ತದೆ. ತುಂಬ ಸ್ವಮತ ಮಾತ್ರ ಹೇಳ್ಕೊಂಡು ಪರಮತ ಖಂಡನೆ ಮಾಡದೆ ಹೋದರೆ ಏನಾಗುತ್ತದೋ? ಅದ್ರಲ್ಲಿ ದೀಕ್ಷೆ ಇಲ್ಲ ಅಂತ ಅರ್ಥ. ಅದು ದೀಕ್ಷೆ ಇಲ್ಲ ಅಂತ ಆಗೋದ್ರಿಂದ ಅವನು ಹೆಚ್ಚಿನ ಅಂಧಂತಮಸ್ಗೆ ಹೋಗ್ತಾನೆ. ಇದು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು? ಪರಮತ ನಿರಾಕರಣೆ. ಆದರೆ ನಿಂದೆ ಮಾಡ್ತಾರೆ, ಅದು ತಪ್ಪಾಗಿರೋದು. ಹೆಸರೇಳಿ ಬೈಯೋದಂಬದು ಏನದು? ನಿರಾಕರಣೆ. ನೋಡಪ್ಪ ಹೇಳ್ತಾರೆ ನೋಡಿ, 35 ಬಂದಿರೋದ ಫೇಲು ಅಂತ ಹೇಳ್ತಾರೆ. ಯಾರೂ ಗಲಾಟೆ ಮಾಡೋದಿಲ್ಲ, ನೀನು ಫೇಲು ಅಂತ ಸಿಟ್ಟು ಬರುತ್ತೆ. ಕ್ಲಾಸಿಗೆ ಅವಮಾನ ಮಾಡಿದರು ಅಂತ ಹೇಳ್ತಾರೆ. ಗೊತ್ತಾಯ್ತಾ? 35 ಬಂದ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ರೀತಿ ಹೇಳೋದು ಅದು ಆ ರೀತಿ ನಿರಾಕರಣೆ ಮಾಡಬೇಕೆ ಹೊರತು ಏನು ಮಾಡಬಾರ್ದು? ಸಬ್ಜೆಕ್ಟಿವ್ ಆಗಿ ಮಾಡಿದರೆ ಅದು ನಿಂದೆ ಆಗುತ್ತೆ. ನಿಂದೆ ಮಾಡಬಾರ್ದು. ಆಚಾರ್ಯ ಸರ್ವಮೂಲ ಒಂದು ಸರ್ತಿ ಕೂಡ ಅವ್ರು ಏನು ಮಾಡೋದಿಲ್ಲ, ವ್ಯಕ್ತಿಗತ ನಿಂದನೆ ಮಾಡೋದಿಲ್ಲ. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ಆಮೇಲೆ ಏನಾಯಿತು? ಕೆಲವರು ಹೇಳಿದರು, ಯಾಕೆಂದರೆ ಯಾರೋ ಬೈದರು ಅಂತ ಆಗಬಾರ್ದು, ಹೆಸರು ಹೇಳಿದರು ಅಷ್ಟೇ. ಅವ್ರು ನಿನ್ನೆ ಹೆಸರು ಹೇಳಿದರು, ಅದ್ರ ಉಳಿದವರು ಅದೊಂದೇ ಕೆಲಸ ಮಾಡ್ಕೊಬಿಟ್ರು. ಆಮೇಲೆ ಪರಿಸರವತ್ತು ಆಯುಜೀವತ್ವಕ್ಕಿಂತ ದೊಡ್ಡದಾಗಿ ಬೈಯೋದನ್ನೇ ಅಭ್ಯಾಸ ಮಾಡಿಕೊಂಡು ಸಿದ್ಧಾಂತದ ಬಗ್ಗೆ ಒಂಥರ ಅಸಹ್ಯ ಭಾವನೆ ಹೊರ ಮಾಡಿಕೊಂಡು ಎಂದು ಸರಿಯಲ್ಲ. ಮೇಷ್ಟ್ರು ಹೀಗೆ ಮಾಡಿದ, ನೋಡು ನೀನು ಬಂದಿಲ್ಲ ಅಷ್ಟೇ ಹೇಳಬೇಡ, ಟಿಕೆಟ್ ಇಲ್ಲ ಇಳಿದ್ಬಿಡು, ತಪ್ಪಲ್ಲ ಅದು.
ಬಾಯಿ ಬಂದು ಅದು ತಪ್ಪು. ನಾವು ಮಾಡ್ತಿರೋದು ಹಾಗೆ ಮಾಡ್ತಿದ್ದೇವೆ. ಅದರಿಂದ ಏನಾಯಿತು ಅಲ್ಲಿ ನೋಡಿ ಪೂರತಃ ಇದು ಒಂದೆರಡು ಜನ್ಮಕ್ಕೆ ತೀರ್ಮಾನ ಆಗೋದಲ್ಲ ಇದು. ಇದನ್ನು ಕೆಟ್ಟವನಾಗಿ ಇರ್ಬೋದು ಅವನು, ಒಳ್ಳೆಯವನಾಗಿ ಹುಟ್ಬೋದು ಅವನು, ಯಾರಿಗೂ ಗೊತ್ತು. ಇವತ್ತಿನ ಜನ ಏನು ತಿಳ್ಕೊಂಡ್ಬಿಟ್ರು, ಮಾಧ್ವರ ಅಲ್ಲದೆ ಇದ್ದವರೆಲ್ಲ ತಮಸ್ಗೆ ಹೋಗ್ತಾರೆ. ಮಾಧ್ವರ ಏನು ಮಾಡಿದ್ರು ಮೋಕ್ಷಕ್ಕೆ, ಅದು ಬೇರೆ ಜೊತೆಗೆ ಇವ್ರು ಏನು ಮಾಡಿದ್ರು ಮೋಕ್ಷಕ್ಕೆ ಹೋಗ್ತಾರೆ. ಅದು ಭಾರಿ ಸಿಟ್ಟುಕೊಳ್ತಾರೆ. ಇವು ಮತ್ತೆ ನೀವೇ ಇಟ್ಕೊಳ್ಳಿ, ಬೇಕಾಗಿಲ್ಲ ಅಂತಾರೆ. ಗೊತ್ತಾಯ್ತು. ಇವತ್ತು ನ್ಯೂಟನ್ಸ್ ಲಾ ಇದೆ. ನ್ಯೂಟನ್ಸ್ ಲಾ ಅಂದರೆ ಏನು? ಕ್ರಿಯೇಟೆಡ್ ಬೈ ಅಲ್ಲ, ಅದು ಡಿಸ್ಕವರ್ಡ್ ಬೈ ನ್ಯೂಟನ್ ಅಷ್ಟೇ. ಅವರು ಆಚಾರ್ಯ ಹೇಳಿ ಸಿದ್ಧಾಂತ ಕ್ರಿಯೇಟೆಡ್ ಸಿದ್ಧಾಂತ ಅಲ್ಲ, ಇರೋದನ್ನು ಹೇಳಿದರು. ಅವ್ರ ಹೆಸರು ಬಂತು ಬಂಧ ಸಿದ್ಧಾಂತ, ನ್ಯೂಟನ್ಸ್ ಲಾ, ಬಾಯಲ್ಸ್ ಲಾ, ಚಾರ್ಲ್ಸ್ ಲಾ, ನಾಗರ ಕರೆದಾಗ ಹೆಸರು ಅದು. ಗೊತ್ತಾ, ಸೃಷ್ಟಿ ಮಾಡಿದ್ದಲ್ಲ ಅದು. ಆ ನಿಯಮ ಒಪ್ಪಲಿ ಬೇಡ, ನ್ಯೂಟನ್ ನೀವು ಒಪ್ಪಲಿಲ್ಲ, ನಿಮಗೆ ಸೈನ್ಸ್ ಮುಂದಕ್ಕೆ ಹೋಗೋದೇ ಇಲ್ಲ ಅಲ್ಲಿಗೆ, ಅಷ್ಟೇ. ಅರ್ಥ ಆಯ್ತಾ? ಇದನ್ನು ಅಪಾರ್ಥ ಮಾಡ್ಕೊಂಡು ಏನು ಮಾಡಿ ಸಬ್ಜೆಕ್ಟಿವ್ ಆಗಿ ಶುರು ಮಾಡಿಬಿಟ್ಟು ಹಾಗೆ ಹೇಳಬಾರ್ದು. ಮಧ್ವಾಚಾರ್ಯ ಸ್ವತಃ ಅವ್ರಿಗೆ ನಾನೇ ಹೇಳ್ತೀನಿ ಅಂತ ಹೇಳಲೇ ಇಲ್ಲ ಆಚಾರ್ಯ. ನನ್ನ ಸ್ವಂತ ವಿಚಾರ ಅಂತ ಎಲ್ಲೆಲ್ಲೂ ಕ್ಲೇಮ್ ಮಾಡಲಿ, ಮಾಡೋದಿಲ್ಲ, ಮಾಡಬಾರದು ಕೂಡ. ವೇದವ್ಯಾಸರು ಕೂಡ ವೇದೋಕ್ತ ಮತ ಅಂತ ಸಾರಿದರೆ ಹೊರತು ಏನಂತ ಹೇಳಿಲ್ಲ, ನನ್ನ ಮತ ಅಂತ ಪರ್ಸನಲಾಗಿ ಹೇಳಲಿಲ್ಲ. ಇದು ಅರ್ಥ ಮಾಡಿಕೊಡೋದು. ನಾನು ಏನಾಗಿರುತ್ತೆ ಅಂತ ಕೇಳಿದ್ರೆ ಪೂರ್ತಿ ಉಲ್ಟಾ ಪಲ್ಟ. ಅದರಿಂದ ಅವರಿವರ ಮನೆಯವರೇ ಬೈದು ಬಿಡ್ತಾರೆ. ಏನು ಎಲ್ಲ ಕಂಡವ್ರು ಬೈಕೊಂಡು ಯಾಕೆ ಸುಮ್ಮನೆ ಅಂತ ಅಷ್ಟೇ. ಬರೀ ಬೈತಾರಲ್ಲ, ಪಾಪ ಅವ್ರು ಸುಮ್ಮನೆ ಇರ್ತಾರೆ ಅಂತ ಕೇಳ್ತಾರೆ. ಬೈಬಾರ್ದು. ವಿಮರ್ಶೆಗೂ ಅದಕ್ಕೆ ತುಂಬ ವ್ಯತ್ಯಾಸ. ಹುಡುಗನ ಕರೆ ನೋಡಪ್ಪ ಇಲ್ಲಿ ತಪ್ಪು ಮಾಡಿದ್ದು ಎಲ್ಲ ಹೇಳ್ತಾರೆ, ಒಪ್ಕೊಂಡ್ಬಿಡ್ತಾನೆ. ಎಲ್ಲರೂ ನೋಡಯ್ಯ ಹೀಗೆ ಬರೀ ಹಣೆ ಬಾರ ಹೀಗೆ ಬರೀತಾರ, ಎಷ್ಟು ಡಿಫ್ರೆನ್ಸ್ ಆಗುತ್ತೆ ದಾಖಲೆಗಳು. ಹಣೆ ಬಾರ ಮೂರ್ಖ ಹಾಗೆಲ್ಲ ಹೇಳಬಾರ್ದು. ತಪ್ಪು ಮಾಡಿದ್ದೆ ಸರಿ ಮಾಡಿ. ಯಾವಾಗ ಬೈತಾರೋ 3-4 ಸರಿ ಹೇಳಿದ ಮೇಲೆ ಕೇಳ್ದೆ ಹೋದಾಗ ಏನು ಮಾಡ್ತಾರೆ, ಆಗ ದಡ್ಡ ಅವ್ರಿಗೆ ಅದು ಕೂಡ ಹೇಳ್ಬೇಕಾದ್ರೆ ಬರಬೇಡ, ಅವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಡೀಸೆನ್ಸಿ ಮೇಂಟೈನ್ ಮಾಡ್ತಾರೆ. ನಮ್ಮಲ್ಲಿ ಮೋಸ್ಟ್ ಇಂಡೀಸೆಂಟ್ ಟೈಪ್ ಆಫ್ ಇದು ಖಂಡನೆ ಆದ್ದರಿಂದ ಜನಕ್ಕೆ ಸಿಟ್ಟು ಬರುತ್ತೆ. ಹಾಂ, ಎಲ್ಲಿ ಬೈದಾರೆ ತೋರಿಸಿ ಎಲ್ಲಿ ಇಲ್ಲ. ಮತನ ಬೈತಾರೆ, ಅದೇ ಹೇಳಿ. ಮತನ ಬೈರಿ, ಬ್ಯಾಂಕ್ ಸರಿ ಇಲ್ಲ ಅಂತ ಹೇಳ್ರಿ, ವ್ಯಕ್ತಿನ ಬೈಬಾರ್ದು. ಗೊತ್ತಾಯ್ತಾ? ಇದನ್ನು ಹೇಳಬಾರ್ದು. ಬೈದು ಅದೇ ವ್ಯಕ್ತಿನ ಯಾವಾಗ ಬೈತಾರೋ ಯಾಕೆ ಗೊತ್ತಾ? ಹೇಳ್ತಿ ಕೇಳ್ರಿ. ಪೊಲೀಸರು ಹೊಡಿತಾರೆ, ಬೇರೆಯವರು ಹೊಡಿತಾರೆ. ಅವ್ರು ಪೊಲೀಸರಿದ್ದಾಗ ಹೊಡಿತಾರೆ. ಅವರು ನಾವು ಹೊಡ್ಲಿಕ್ಕೆ ಗೊತ್ತಾಯ್ತು, ನಾವೆಲ್ಲ ಹೊಡಿಬಾರ್ದು. ಅವ್ರು ರಿಪೋರ್ಟ್ ಕೊಡ್ಬೇಕು, ಕಂಪ್ಲೇಂಟ್ ಕೊಡಬೇಕು, ನಾವು ಹೊಡಿಬಾರ್ದು. ಅವ್ರು ಹೇಳ್ತಾರೆ, ಅವರು ನಾವು ನಿಮ್ಗಿಂತ ಜಾಸ್ತಿ ಹೊಡಿತಿದ್ವಿ, ನೀವಾಗ ಹೊಡೆದ್ರಿ, ನಾವು ಇರೋದೇ ಹೊಡೆಯೋದಕ್ಕೆ ಅಂತ ಹೇಳ್ತಾರೆ. ಇವ್ರು ನಾವು ಹೊಡೆಯಾಗಿಲ್ಲ, ನಮಗೆ ಹೊಡೆದಂಥ ಕಂಪ್ಲೇಂಟ್ ಕೊಡಿ. ಇಬ್ಬರು ಹೊಡೆದಾಡ್ಕೊಂಡ್ರೆ ಇಬ್ಬರು ಬೇಕು ಕೇಸ್ ಆಗ್ತದೆ. ಹೊಡೆಸ್ಕೊಟ್ಟು ಕಂಪ್ಲೇಂಟ್ ಕೊಡಿ, ಅವ್ರು ಅಪರಾಧ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ನಮ್ಮ ಹಕ್ಕಲ್ಲ, ಕ್ಷತ್ರಿಯರಿಗೆ ಹಕ್ಕಿದೆ, ಜ್ಞಾನಿಗಳಿಗೆ ಹಕ್ಕಿದೆ. ನಮಗೇನು ಜ್ಞಾನ ಇದೆ ಬೈಲಕ್ಕೆ? ಅರ್ಥ ಆಯ್ತಾ? ದಾರಿಯಲ್ಲಿ ಹೋಗೋದು ಮೇಸ್ಟ್ರು ಫೇಲ್ ಅಂತ ಬಂದುಬಿಟ್ಟ ಮನೆಗೆ. ದಾರಿಯಾಗ ನೀನು ಫೇಲ್ ಅಂದರೆ ಹೊಡಿತೀನಿ ಅಂತ ಹೇಳ್ತಾರೆ. ನಿನಗೆ ನೀನ್ಯಾರು ಹೇಳಕ್ಕೆ ನನಗೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ರೈಟ್ ಇಲ್ಲ ನಮಗೆ. ನಾವು ಫುಟ್ಪಾತ್ ಇನ್ನೊಬ್ರಿಗೆ ಫುಟ್ಪಾತ್ ಹೋಗ್ಬೇಕು ಹೇಳಬೇಡಿ. ಏನು ಮಾಡ್ತಾರೆ ಗೊತ್ತಾ ಅವರು? ನಿನ್ನ ಕೆಲಸ ನೋಡು ಅಂತ ಹೇಳ್ತಾರೆ. ನನಗೆ ಯಾಕೆ ಹೇಳ್ತೀಯ ಅಂತ ಕೇಳ್ತಾರೆ. ನಾವು ಹೇಳೋಕೆ ಅವ್ರು ಅಪಾಯಿಂಟೆಡ್ ಅಲ್ಲ, ಪೊಲೀಸ್ ಹೇಳ್ತಾರೆ, ತಪ್ಪು ಕೇಳ್ತಾನೆ. ಅದಕ್ಕೆ ಅವ್ರ ಕರ್ತವ್ಯ. ನಾವು ಅದರ ಭಾಳ ಜ್ಞಾನಿಗಳು ಅವ್ರದ್ದೇ ನಮ್ಮನ್ನು ನೋಡ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರು ಕೂಡ ಹಾಗೆಲ್ಲ ಒಂದು ಸ್ಟೇಜಲ್ಲೇ ಮಾತಾಡ್ತಾರೆ ಹೊರತು ಎಲ್ಲ ಕಡೆ ಮಾತಾಡೋದು. ಅಯ್ಯ, ಅವ್ರು ಇನ್ನೂ ಜಾಸ್ತಿ ಅಷ್ಟೇ. ಆಪದ ಭಾರಿ ಆಗ್ರಹ ಸಿಟ್ಟಿದೆ, ಅವೆಲ್ಲ ದೋಷ ಅಲ್ಲ. ಸಪ್ರೇ ಇದಾಗದೆ, ಸಬ್ಜೆಕ್ಟಿವ್ ಆಗೋದಿಲ್ಲ ಅವೆಲ್ಲ. ತಥೋ ಪೂಜೆ. ಇದರಿಂದ ನಮಗೇನಾಯಿತು ಅಂದರೆ ಆಚಾರ್ಯ ಯಾಕೆ ಖಂಡನೆ ಮಾಡ್ತಾರೆ ಅನ್ನೋದು ಕುತ್ರ. ಖಂಡನೆ ಮಾಡಲೇಬೇಕಾದ ಅನಿವಾರ್ಯ ಮಾಡಿದ್ದಾರೆ, ವ್ಯಕ್ತಿಶಃ ಮಾಡಿಲ್ಲ. ಆದ್ದರಿಂದ ನೀವು ಅದನ್ನು ಆರೋಪ ಮಾಡೋಂಗಿಲ್ಲ. ಅನ್ಯದೇವಾಹುರ್ವಿದ್ಯೆಯ ಅನ್ಯತಾಹುರವಿದ್ಯೆಯ ಇತಿ ಶುಶ್ರುಮಧೀರಾಣ ಏನಸ್ತದ್ವಿಚಕ್ಷಿರೇ. ಈಗ ಒಂದು ಪ್ರಶ್ನೆ ಬಂತು, ಅದು ಯಾಕೆ ಅಂತ ಪ್ರಶ್ನೆ. ನೀವು ಜ್ಞಾನ ಯಥಾರ್ಥ ಜ್ಞಾನ ಬೇಕು ಅಂತೀರಿ, ಪರಮ ನಿರಾಕರಣೆ ಮಾಡಬೇಕು ಅಂತ ಹೇಳ್ತೀರಿ. ಯಾತಕ್ಕೆ ಅಂತ ಹೇಳ್ತಾರೆ, ಪರಮತ ನಿರಾಕರಣೆಗೆ ಒಂದು ಫಲ ಇದೆ, ಸ್ವಮತ ಸ್ಥಾಪನೆಗೆ ಒಂದು ಫಲ ಇದೆ. ಅರ್ಥ ಆಯ್ತಾ? ಆದ್ದರಿಂದ ಎರಡರಲ್ಲಿ ಒಂದು ಬಿಟ್ಟರು ಏನಾಗುತ್ತೆ ಅಲ್ಲಿಗೀಗ ಒಂದು ಅಪೂರ್ಣತೆ ಬರೋದ್ರಿಂದ ಕೆಲಸ ಆಗುತ್ತೆ. ಉದಾಹರಣೆಗೆ ಒಂದು ಕಾಯಿನಿದೆ, ಒಂದೇ ಕಡೆ ಪ್ರಿಂಟ್ ಆಗಿದೆ, ಬೇರೆ ಕಡೆ ತೊಗೋತಾರೆ ಯಾರು ನೋಟ್ನ, ಒಂದೇ ಕಡೆ ಪ್ರಿಂಟ್ ಆಗಿದೆ. ಅಲ್ಲಿ ಕಥೆ ಪುಸ್ತಕ ಬರಲಿಕ್ಕೆ ಬರೋಲ್ಲ, ಅದರೊಳಗೆ ಇನ್ವ್ಯಾಲಿಡ್ ನೋಟ್ ಅದು. ಗೊತ್ತಾಯ್ತಾ? ಇನ್ವ್ಯಾಲಿಡ್ ನೋಟ್. ಅದೇ ರೀತಿಯೇ ಟೂ ಫೇಸಸ್ ಆಫ್ ದಿ ಸೇಮ್ ಇದು. ಸೊ ಸಿದ್ಧಾಂತ ಸ್ಥಾಪನೆಗೆ ಎರಡು ಮುಖ, ಸ್ವಮತ ಸ್ಥಾಪನೆ ಒಂದು, ಪರಮತ ಖಂಡನೆ ಒಂದು. ಯಾವ ಒಂದನ್ನು ಬಿಟ್ಟರು ಏನಾಗುತ್ತೆ? ಅದು ಯಾವ್ದು ದೊಡ್ಡದು, ಯಾವುದು ಪ್ರಧಾನ? ಅದರಲ್ಲಿ ಹೆಡ್ ಪ್ರಧಾನ, ಸಿದ್ಧಾಂತ ಸ್ಥಾಪನೆ ಪ್ರಧಾನ, ಇದು ಅಪ್ರಧಾನ. ಆದ್ದರಿಂದ ನಾವು ಅಪ್ರಧಾನವಾದನ್ನ ಮಾಡ್ಕೊಂಡ್ಬಿಟ್ಟು ಪ್ರಧಾನವಾದ ಏನು ಮಾಡಿಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ತಪ್ಪಾಯಿತು. ಗೊತ್ತಾಯ್ತಾ? ಯಾವುದಾದ್ರು ಒಂದು ಬಿಟ್ಟರು ತಪ್ಪು, ಎರಡು ಬಿಟ್ಟರೆ ಹಾಗಾಗಿಬಿಟ್ಟಿತ್ತು. ಹೊತ್ತು ಮಾಡಬಾರ್ದು.
ಅನ್ಯದೇವಾಹುರ್ವಿದ್ಯೆಯ ಅನ್ಯದಾಹುರವಿದ್ಯೆಯ ಇತಿ ಶುಶ್ರುಮಧೀರಾಣಮೇನಸ್ತದ್ವಿಚಕ್ಷಿರೇ. ಅದಕ್ಕೆ ವಿದ್ಯೆ ಅನ್ಯದ ವಿದ್ಯೆಯ ಅಂದರೆ ಅನ್ಯತ್ ಅಂದರೆ ಅನ್ಯತ್ ಫಲಂ ಬಾಹು. ಈಗ ಇನ್ನೊಂದು ಫಲ ಇದೆ, ಆದ್ದರಿಂದ ಎರಡನ್ನೂ ಮಾಡಬೇಕು. ಯಾರು ಇದೆಲ್ಲ ಯಾರು ಹೇಳಿದ್ದಾರೆ? ಜ್ಞಾನಿಗಳು ತಿಳಿಸಿದ್ದಾರೆ, ಆದ್ದರಿಂದ ಮಾಡಬೇಕು. ಅದಕ್ಕೇನು ಮಾಡಬೇಕು ನಾವೀಗ? ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ. ಅಂದರೆ ಪರ್ವತ ಸ್ವಮದ ಸ್ಥಾಪನೆಯೂ ಗೊತ್ತಿರಬೇಕು ಅವನಿಗೆ, ಪರ್ವತ ಖಂಡನೆ ಮಾಡೋದು ಗೊತ್ತಿರಬೇಕು. ಅಂಥವ್ನಿಗೆ ಏನಾಗುತ್ತೆ ಅಂದರೆ ಪೂರ್ಣ ಫಲ ಸಿಗುತ್ತೆ. ಏನು ಪೂರ್ಣ ಫಲ? ಅವಿದ್ಯೆಯ ಮೃತ್ಯುಂ ತೀರ್ಥ. ಅವಿದ್ಯೆಯಿಂದ ಅನಿಷ್ಟ ನಿವೃತ್ತಿ ಆಗುತ್ತೆ, ವಿದ್ಯೆಯ ಅಮೃತಮಶ್ಚಿತೆ ಜ್ಞಾನದಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಎರಡಿದೆ ಮುಕ್ತಿಗೆ ಎರಡು ಭಾಗ, ಅನಿಷ್ಟ ನಿವೃತ್ತಿ, ಇಷ್ಟಾರ್ಥ ಪ್ರಾಪ್ತಿ. ದುರ್ಮತ ಖಂಡನೆಯಿಂದ ಅನಿಷ್ಟ ನಿವೃತ್ತಿ ಅಂತಕ್ಕಂಥ ಒಂದು ಫಲ ಹೋಗ್ಬಿಡೋದು, ಅಂದರೆ ಒಳ್ಳೆ ಫಲ ಸಿಗ್ತದೆ. ಇಷ್ಟಪ್ರಾಪ್ತಿ ಇದಕ್ಕಾಗಿ, ಅರ್ಥ ಆಯ್ತಾ? ಎಲ್ಲದಕ್ಕೂ ಹಾಗೆ, ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ. ಆದ್ದರಿಂದ ಎರಡನ್ನು ಮಾಡಲೇಬೇಕು ಅಂತ ಹೇಳಿ. ಎಷ್ಟು ಸಿಂಪಲ್ಲು, ಎಷ್ಟು ಡೈರೆಕ್ಟ್. ಅದಕ್ಕೆಲ್ಲ ಆಚಾರ್ಯರ ಭಾಷ್ಯ, ಅದಿಷ್ಟು ಕೂಡ ನಾಳೆ ಭಾಷ್ಯದಲ್ಲಿ ಏನು ಹೇಳ್ತಾರೆ ಬಂದಾಗ. ಸರ್ವೇಂದ್ರಿಯ ಪ್ರೇರಕೇಣ